10ನೇ ತರಗತಿಯ ವಿದ್ಯುತ್ ಕಾಂತೀಯ ಪ್ರೇರಣೆ ಈ ಒಂದು ಪರಿಕಲ್ಪನೆಯನ್ನು ಅತಿ ಸುಲಭವಾಗಿ ಅರ್ಥೈಸಿಕೊಳ್ಳುವುದು ಹೇಗೆ ಎಂಬುದನ್ನು ಗಮನಿಸೋಣ. ವಿದ್ಯುತ್ ಕಾಂತೀಯ ಪ್ರೇರಣೆ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಇಲ್ಲಿ ಗಮನಿಸ್ಬೋದು ಏನು ಅಂತಂದರೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದರೆ ಕಾಂತಕ್ಷೇತ್ರವು ವಿದ್ಯುತ್ತನ್ನು ಪ್ರೇರೇಪಿಸುತ್ತದೆ. ಇದನ್ನೇ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಹೇಳುತ್ತೇವೆ ಎಂದು ಅತಿ ಸುಲಭವಾಗಿ ನಾವು ಇದರ ವ್ಯಾಖ್ಯವನ್ನು ಹೇಳ್ಬೋದು. ಇನ್ನು ನಿರ್ದಿಷ್ಟವಾಗಿ ಇದರ ವ್ಯಾಖ್ಯವನ್ನು ನಾವು ಗಮನಿಸುವುದಾದರೆ ಏನು ಅಂತಂದರೆ, ಮುಖ್ಯವಾಗಿ ಕಾಂತಕ್ಷೇತ್ರದ ಬದಲಾವಣೆಯು ಏನು ಮಾಡುತ್ತೆ ಅಂದರೆ ವೋಲ್ಟೇಜನ್ನು ಬಿಡುಗಡೆ ಮಾಡುತ್ತೆ. ಕಾಂತಕ್ಷೇತ್ರದ ಬದಲಾವಣೆಯು ವೋಲ್ಟೇಜ್ ಉತ್ಪತ್ತಿ ಆಗುತ್ತೆ. ವೋಲ್ಟೇಜಿಂದ ಏನಾಗುತ್ತೆ ಅಂದರೆ ವಿದ್ಯುತ್ ಬಿಡುಗಡೆ ಆಗುತ್ತದೆ. ಕಾಂತಕ್ಷೇತ್ರದ ಬದಲಾವಣೆಯು ವೋಲ್ಟೇಜನ್ನು ಉತ್ಪತ್ತಿ ಮಾಡುತ್ತೆ. ವೋಲ್ಟೇಜಿಂದ ವಿದ್ಯುತ್ ಬಿಡುಗಡೆ ಆಗತ್ತೆ ಅಥವಾ ವಿದ್ಯುತ್ ಪ್ರೇರಣೆ ಆಗತ್ತೆ. ಇದನ್ನೇ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ನಾವು ಹೇಳುತ್ತೇವೆ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ನಾವು ಮುಖ್ಯವಾಗಿ ಈ ಎಲೆಕ್ಟ್ರಿಕ್ ಜನರೇಟರ್ಗಳಿರ್ಬೋದು ಮತ್ತು ಮೋಟಾರ್ಗಳಿರ್ಬೋದು, ಇವೆಲ್ಲವೂ ಕೂಡ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದಲೇ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ಹೇಳ್ತೇವೆ. ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಸಂಶೋಧನೆ ಮಾಡಿದಂಥ ಒಬ್ಬ ಮಹಾನ್ ವಿಜ್ಞಾನಿ ಯಾರು ಅಂತಂದರೆ ಅವರೇ ಮೈಕಲ್ ಫ್ಯಾರಡೆ ಅವರು ಈ ಒಂದು ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಪ್ರಾಯೋಗಿಕವಾಗಿ ಜಗತ್ತಿಗೆ ಅವರು ತೋರಿಸ್ತಾರೆ. ಹಾಗಾದರೆ ಮೈಕಲ್ ಫ್ಯಾರಡೆ ಅವರ ಒಂದು ಭಾವಚಿತ್ರವನ್ನು ನಾವಿಲ್ಲಿ ಗಮನಿಸ್ಬೋದು. ಇವರೇ ಆ ಮಹಾನ್ ವಿಜ್ಞಾನಿ ಮೈಕಲ್ ಫ್ಯಾರಡೆ. ಸೊ ಇವರು ತಮ್ಮ ಪ್ರಯೋಗವನ್ನು ಹೇಗೆ ಜಗತ್ತಿಗೆ ತೋರ್ಪಡಿಸಿದರು, ಅದರಲ್ಲಿ ಏನು ಅಂಶಗಳಿದ್ದವು ಎಂಬುದನ್ನು ನಾವು ಗಮನಿಸೋದಾದರೆ, ಮೈಕಲ್ ಫ್ಯಾರಡೆ ಅವರಕ್ಕಿಂತಲೂ ಪೂರ್ವದಲ್ಲಿ ಒಬ್ಬ ವಿಜ್ಞಾನಿ ಬರ್ತಾರೆ. ಅವರೇ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್. ಹಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅನ್ನುವಂಥ ಒಬ್ಬ ವಿಜ್ಞಾನಿ ಇವರೇನು ಮಾಡಿದರು ಅಂತಂದರೆ, ತಾಮ್ರದ ತಂತಿ ಅಥವಾ ವಾಹಕ ತಂತಿಯಲ್ಲಿ ವಿದ್ಯುತ್ತನ್ನು ಪ್ರವಹಿಸಿದಾಗ ಅದು ಕಾಂತೀಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಮೊಟ್ಟ ಮೊದಲಿಗೆ ಜಗತ್ತಿಗೆ ತೋರ್ಪಡಿಸಿದರು. ಒಂದು ವಾಹಕ ತಂತಿ ಇದೆ ಅಂದರೆ ಈ ವಾಹಕ ತಂತಿಯಲ್ಲಿ ನಾವು ವಿದ್ಯುತ್ತನ್ನು ಹರಿಸಿದಾಗ ಅದು ಏನು ಮಾಡುತ್ತೆ ಅಂದರೆ ಕಾಂತದಂತೆ ವರ್ತಿಸುತ್ತದೆ ಅಥವಾ ಕಾಂತೀಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಮೊಟ್ಟ ಮೊದಲಿಗೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅವರು ಏನು ಮಾಡಿದರು ಅಂದರೆ ಜಗತ್ತಿಗೆ ತೋರಿಸಿದರು. ವಿದ್ಯುತ್ ಪ್ರವಾಹದಿಂದ ಕಾಂತೀಯ ಪರಿಣಾಮ ಉಂಟಾಗುತ್ತದೆ ಎಂಬುದನ್ನು ಜಗತ್ತಿಗೆ ಆರ್ಸ್ಟೆಡ್ ಅವರು ತೋರಿಸಿದರು. ಈ ಪ್ರಯೋಗದಿಂದ ಸಾಕಷ್ಟು ಆಶ್ಚರ್ಯಚಕಿತರಾದಂಥ ಮೈಕಲ್ ಫ್ಯಾರಡೆ ಅವರು ಸಾಕಷ್ಟು ವಿಚಾರಕ್ಕೆ ಬೀಳ್ತಾರೆ. ಏನು ಅಂತಂದರೆ, ವಿದ್ಯುತ್ ಪ್ರವಾಹದಿಂದ ಕಾಂತೀಯ ಪರಿಣಾಮ ಉಂಟಾಗುವುದಾದರೆ ಕಾಂತದಿಂದ ವಿದ್ಯುತ್ ಪ್ರವಾಹ ಕೂಡ ಉಂಟಾಗಲೇಬೇಕಲ್ಲ ಎಂಬುದನ್ನು ಬಹಳಷ್ಟು ವಿಚಾರಕ್ಕೆ ಅವರು ಮುಳುಗಿ ಈ ದಿಸೆಯಲ್ಲಿ ಪ್ರಯೋಗಗಳನ್ನು ಕೈಗೊಂಡು ಅವರೇನು ಮಾಡ್ತಾರೆ ಅಂದರೆ ಬದಲಾಗುತ್ತಿರುವ ಕಾಂತ ಕ್ಷೇತ್ರವು ಕೂಡ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತೆ ಎಂಬುದನ್ನು ಜಗತ್ತಿಗೆ ತೋರ್ಪಡಿಸ್ತಾರೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಅವರು ಪ್ರಯೋಗವನ್ನು ಹೇಗೆ ನಿರ್ವಹಿಸಿದರು ಎಂಬುದನ್ನು ನಾವು ನೋಡೋದಾದರೆ, ಇಲ್ಲಿ ಗಮನಿಸಬೇಕು ಏನು ಅಂತಂದರೆ, ಮೊದಲೇ ಒಂದು ಹಂತದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ಎರಡು ಕಾಂತ ಏನಿದಾವಲ್ಲ, ಈ ಕಾಂತವನ್ನು ಸ್ಥಿರವಾಗಿಟ್ಟು ಇಲ್ಲೇನಿದೆ ಮಧ್ಯದಲ್ಲಿ ಒಂದು ವಾಹಕ ತಂತಿ ಇದೆ, ಆ ವಾಹಕ ತಂತಿಯನ್ನು ಅವರು ಚಲಿಸುವಂತೆ ಮಾಡ್ತಾರೆ. ಆಗಲೂ ಕೂಡ ವಿದ್ಯುತ್ ಉತ್ಪತ್ತಿ ಆಗುವುದನ್ನು ಗಮನಿಸ್ತಾರೆ. ನಂತರ ಎರಡನೇ ಸಂದರ್ಭದಲ್ಲಿ ವಾಹಕ ತಂತಿಯನ್ನು ಸ್ಥಿರವಾಗಿಡ್ತಾರೆ. ಇವೇನು ಅಯಸ್ಕಾಂತಗಳದಾವಲ್ಲ, ಈ ಕಾಂತವನ್ನು ಚಲಿಸುವಂಗೆ ಅವರು ಮಾಡ್ತಾರೆ. ಕಾಂತವನ್ನು ಚಲಿಸುವಂತೆ ಮಾಡಿದಾಗೂ ಕೂಡ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಎಂಬುದನ್ನು ಅವರು ಗಮನಿಸಿದರು. ಇದರದ ಆಧಾರದ ಮೇಲೆ ಅವರು ಏನು ಹೇಳಿದರು ಅಂತಂದರೆ, ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ಇಡೀ ಜಗತ್ತಿಗೆ ತೋರಿಸಿದರು ನಮ್ಮ ಈ ಮಹಾನ್ ವಿಜ್ಞಾನಿ ಇವರೇ ಮೈಕಲ್ ಫ್ಯಾರಡೆ ಅವರು. ಮುಂದೇನಾಯಿತು ಅಂದರೆ ಇದರಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಮಹಾನ್ ಕ್ರಾಂತಿಯನ್ನೇ
ಅವರ ಪ್ರಯೋಗ ಸೃಷ್ಟಿ ಮಾಡ್ತು ಅಂತೇಳಿ ನಾವು ಹೇಳ್ಬೋದು. ಇದು ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಮುಖ್ಯವಾಗಿ ನಾವು ಗಮನಿಸಬೇಕು. ಏನು ಅಂತಂದರೆ ನಮ್ಮ ಮನೆಗಳಿಗೆ ವಿದ್ಯುತ್ ಹೇಗೆ ಬಿಡುಗಡೆ ಆಗುತ್ತದೆ ಎಂಬುದನ್ನು ನಾವು ನೋಡಿದಾಗ ಡ್ಯಾಮ್ಗಳಿರ್ಬೋದು ಅಥವಾ ಗಾಳಿಯಿಂದ ತಿರುಗುವಂಥ ಟರ್ಬೈನ್ಗಳು ಅಂತ ಏನು ಕರಿತೇವಲ್ಲ, ಈ ಗಾಳಿಯಿಂದ ತಿರುಗುವಂಥ ಟರ್ಬೈನ್ಗಳಿರ್ಬೋದು, ಇವುಗಳಲ್ಲಿ ಎಲೆಕ್ಟ್ರಿಕ್ ಜನರೇಟರ್ಗಳು ಇರ್ತಾವೆ ಅಂತೇಳಿ. ಎಲೆಕ್ಟ್ರಿಕ್ ಜನರೇಟರ್ಗಳು ಇರ್ತಾವೆ. ಸೊ ಈ ಎಲೆಕ್ಟ್ರಿಕ್ ಜನರೇಟರ್ಗಳಲ್ಲಿ ಏನಿರುತ್ತೆ ಅಂದರೆ ಕಾಂತ ಮತ್ತು ವಾಹಕ ತಂತಿಗಳು ಇರ್ತಾವೆ. ಎಲೆಕ್ಟ್ರಿಕ್ ಜನರೇಟರ್ನಲ್ಲಿ ಕಾಂತ ಇರುತ್ತೆ ಮತ್ತು ವಾಹಕ ತಂತಿ ಅದರಲ್ಲಿ ಇರುತ್ತೆ ಅಂತೇಳಿ ನಾವು ಹೇಳ್ತೇವೆ. ನೀರು ಅಥವಾ ಗಾಳಿಯಿಂದ ಟರ್ಬೈನ್ಗಳು ತಿರುಗಿದಾಗ ಅದರಲ್ಲಿರುವಂಥ ಏನಿರುತ್ತೆ ಅಂದರೆ ಆ ಜನರೇಟರ್ನಲ್ಲಿ ಇರುವಂಥ ವಾಹಕ ತಂತಿಯು ಕಾಂತಗಳಲ್ಲಿ ತಿರುಗಲು ಪ್ರಾರಂಭಿಸುತ್ತದೆ. ಈ ಕಾರಣದಿಂದ ವಿದ್ಯುತ್ ಶಕ್ತಿ ಬಿಡುಗಡೆ ಆಗುತ್ತದೆ. ಅದೇ ವಿದ್ಯುತ್ತನ್ನು ನಮ್ಮ ಮನೆಯಲ್ಲಿ ನಾವು ಪಡೆಯುತ್ತೇವೆ ಅಂತೇಳಿ ನಾವು ಹೇಳ್ತೇವೆ ಎನ್ನುವಂಥದ್ದನ್ನು ಗಮನಿಸಬೇಕು. ಇನ್ನೂ ಹಲವಾರು ರೀತಿಯ ಉಪಯೋಗಗಳನ್ನು ನಾವು ನೋಡೋದಾದರೆ ಈಗಾಗಲೇ ಹೇಳಿದೆ, ಎಲೆಕ್ಟ್ರಿಕ್ ಜನರೇಟರ್ಗಳು ಮುಖ್ಯವಾಗಿ ಕಾರ್ಯನಿರ್ವಹಿಸುವುದು ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ. ಇಲ್ಲೇನಾಗತ್ತೆ ಅಂದರೆ ಇದು ವಿದ್ಯುತ್ ಕಾಂತೀಯ ಪ್ರೇರಣೆಯ ಮೂಲಕ ಜನರೇಟರು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ. ವಿದ್ಯುತ್ ಸ್ಥಾವರಗಳಲ್ಲಿ, ಮನೆ ಕೈಗಾರಿಕೆಗಳಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲು ಈ ಒಂದು ವಿದ್ಯುತ್ ಜನರೇಟರನ್ನು ಬಳಸ್ತಾರೆ ಅನ್ನುವಂಥದ್ದು. ಇನ್ನು ಎರಡನೇ ಒಂದು ಉಪಯೋಗವನ್ನು ನೋಡೋದಾದರೆ ನಾವು ಟ್ರಾನ್ಸ್ಫಾರ್ಮರ್ಗಳು ಕೂಡ ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವವನ್ನು ಆಧರಿಸಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಒಂದು ಪರ್ಯಾಯ ವಿದ್ಯುತ್ ಸರ್ಕ್ಯೂಟ್ನಿಂದ ಇನ್ನೊಂದು ಸರ್ಕ್ಯೂಟ್ ಅಥವಾ ಒಂದಕ್ಕಿಂತ ಹೆಚ್ಚು ಸರ್ಕ್ಯೂಟ್ಗೆ ವಿದ್ಯುತ್ ಶಕ್ತಿಯನ್ನು ವರ್ಗಾಯಿಸಲು ಟ್ರಾನ್ಸ್ಫಾರ್ಮರ್ಗಳನ್ನು ಬಳಸ್ತಾರೆ. ಅಲ್ಲಿಯೂ ಕೂಡ ಇದು ಟ್ರಾನ್ಸ್ಫಾರ್ಮರ್ ಕೂಡ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳ್ಕೋಬೇಕು. ವಿದ್ಯುತ್ ವಿತರಣಾ ವ್ಯವಸ್ಥೆಯಲ್ಲಿ ವೋಲ್ಟೇಜ್ ಮಟ್ಟವನ್ನು ಹೆಚ್ಚಿಸಲು ಅಥವಾ ವೋಲ್ಟೇಜನ್ನು ಕೆಳಗಿಳಿಸಲು ಟ್ರಾನ್ಸ್ಫಾರ್ಮರ್ಗಳು ತುಂಬ ಅಗತ್ಯ ಅಂತೇಳಿ ನಾವು ಹೇಳ್ತೇವೆ, ಅಲ್ಲಿ ಬಳಸ್ತಾರೆ. ಆಮೇಲೆ ವೈರ್ಲೆಸ್ ಚಾರ್ಜಿಂಗ್ ಅಂತ ಏನು ಕರಿತೀವಲ್ಲ, ವೈರ್ಲೆಸ್ ಚಾರ್ಜಿಂಗ್ ಅದು ಯಾವುದು ಅಂತಂದರೆ ನಮ್ಮ ಸ್ಮಾರ್ಟ್ಫೋನ್ಗಳು ಮತ್ತು ನಂತರ ಎಲೆಕ್ಟ್ರಿಕ್ ವಾಹನಗಳು ಅಂತ ಏನು ಕರಿತೀವಲ್ಲ, ಎಲೆಕ್ಟ್ರಿಕ್ ವಾಹನಗಳು ಇಲ್ಲಿ ಕೂಡ ಏನಾಗುತ್ತೆ ಅಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವದ ಮೇಲೆ ವೈರ್ಲೆಸ್ ಚಾರ್ಜಿಂಗ್ ಏನು ಸ್ಮಾರ್ಟ್ಫೋನ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸ್ತೇವಲ್ಲ, ಅವು ಕೂಡ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ಕಾರ್ಯನಿರ್ವಹಿಸುತ್ತೆ. ಆಮೇಲೆ ಟೇಪ್ ರೆಕಾರ್ಡರ್ಗಳು ಇರ್ಬೋದು, ಅಲ್ಲಿ ರೆಕಾರ್ಡಿಂಗ್ ಏನು ಮಾಡ್ತೇವಲ್ಲ ಟೇಪ್ ರೆಕಾರ್ಡರ್. ಸೊ ಟೇಪ್ ರೆಕಾರ್ಡರ್ಗಳಿರ್ಬೋದು ಮತ್ತು ATM ಕಾರ್ಡ್ಸ್ ಇರ್ಬೋದು, ಇವು ಕೂಡ ಕಾರ್ಯನಿರ್ವಹಿಸುವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ಅಂತೇಳಿ ನಾವು ಹೇಳ್ತೇವೆ. ಸೊ ಇಷ್ಟೆಲ್ಲ ಮಹತ್ವ ಇರುವಂಥ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಮೈಕಲ್ ಫೆರಡೆ ಅವರನ್ನು ಸದಾಕಾಲ ಸ್ಮರಿಸೋಣ. ಈ ರೀತಿಯ ಹಲವಾರು ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಧನ್ಯವಾದಗಳು.